ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯ ತಂದ ತಣ್ಣನೆ ರಾತ್ರಿ, ಹಾಯಾಗಿ ನೀ ಮಲಗಿರಲು ಈ ದಿಂಬು ಹಾಸಿಗೆ ನನ್ನ ನೂಕಿತು, ಈ ನನ್ನ ನಲ್ಲನ ಕೂಗೆಂದಿತು. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಅಮ್ಮಮ್ಮಮ್ಮೋ ಅಯ್ಯಯ್ಯಯ್ಯೋ. ಜ್ವಾಪಾನ ರಾತ್ರಿ ಆಯ್ತು, ಯಾಕೋ ಮಾವ ಜಾಗರಣಿ ಖಾತ್ರಿ ಆಯ್ತು, ಯಾಕೋ ಮಾವ ಜ್ವಾಪಾನ ರಾತ್ರಿ ಆಯ್ತು, ಜಾಗರಣಿ ಖಾತ್ರಿ ಆಯ್ತು. ಮೈಯ ಗೊಬ್ಬ ಕಳ್ಳವನಲ್ಲ, ಸುಮ್ಕೆ ಮಲ್ಗಾಕ ಬಿಡೋದೇ ಇಲ್ಲ ಜ್ವಾಪಾನ. ಎದ್ದೇಳು ಮಾವ. ಓ ನಲ್ಲನೆ ಸವಿ ಮಾತೊಂದ ನುಡಿವೆಯ. ಸುಮ್ಮನೆ ಮಲ್ಕೊಳಕ್ಕಾಗಲ್ವಾ ನಿಂಗೆ? ನಾನೇನ್ ಮಾಡ್ದೆ ರೀ? ನೋಡು, ಮೊದಲು ಅದು ರೀ ಅನ್ನೋದು ಬಿಡು, ನನಗೆ ಅಂತ ಒಂದು ಹೆಸರಿದೆ. ಅಯ್ಯೋಯ್ಯೋ, ಶಾಂತಂ ಪಾಪಂ. ಗಂಡನ ಹಾಗೆಲ್ಲ ಹೆಸರಿಟ್ಟು ಕರಿಬಾರ್ದು ರೀ, ಕರೆದ್ರೆ ಗಂಡಂಗೆ ಶ್ರೇಯಸ್ ಆಗಲ್ಲ ರೀ. ಸ್ಟಾಪ್ ಇಟ್. ನಾನು ನಿನ್ನ ಗಂಡನೂ ಅಲ್ಲ, ನೀನು ನನ್ನ ಹೆಂಡ್ತಿನೂ ಅಲ್ಲ, ಅದೆಲ್ಲ ಮುಗ್ದೋದ್ ಕತೆ, ಗೊತ್ತಾಯ್ತಾ? ಇದು ಮಾಮೂಲಿ ಕತೆ ಅಲ್ಲ ರೀ ಮುಗ್ದೋಗಕ್ಕೆ. ಗಂಧದ ಗುಡಿ, SP ಸಾಂಗ್ಲಿಯಾನ, KGF 2 ತರ ಮುಂದೆ ಹೋಗ್ತಾನೇ ಇರುತ್ತೆ. ಸುಮ್ಮನೆ ಮಲ್ಕೋತೀಯೋ ಅಲ್ವಾ? ಹಾಡು ಹೇಳಿದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ. ಏನೋ ನನ್ನ ಗಂಡಂಗೋಸ್ಕರ ಲಾಲಿ ಹಾಡೋಣ ಅಂತ ಅನ್ಕೊಂಡೆ, ನೀವು ನೋಡಿದ್ರೆ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀರಾ. ನಿನ್ನ ಲಾಲಿನ ಹೊರಗಡೆ ಹೋಗಿ ಹಾಡ್ಕೋಗು, ನನಗೆ ಬೇಕಾಗಿಲ್ಲ. ಇನ್ನೊಂದ್ಸತಿ ಹಾಡಿದ್ರೆ ನೀವು ಜಾಯ್ನ್ ಆಗ್ತೀರಾ? ಬನ್ನಿ, ಒಳ್ಳೆ ಐಡಿಯಾ. ಇಬ್ರು ಸೇರಿ ಡ್ಯುಯೆಟ್ ಹಾಡೋಣ. ನನ್ನ ತಲೆ ಕೆಡಿಸ್ಬೇಡ. ಓ, ನೀವು ಮಾತ್ರ ನನ್ನ ತಲೆ ಕೆಡಿಸ್ಬೋದಾ? ಏನು ಗೊತ್ತಿಲ್ಲದೆ ಇರೋ ಮುಗ್ದು ಬಾಲಕಿ ನಾನು. ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸಿ ನನ್ನ ಕನ್ಸಲ್ಲಿ ಬಂದು ನನ್ನ ತಲೆ ಕೆಡಿಸಿದಿರ ತಾನೆ? ಹೇಳಿ, ಇದು ನ್ಯಾಯ ಅಲ್ವಾ? ನೋಡು, ಇದೀನಿ. ಆಯ್ತು, ಬಿಡ್ತೀನಿ. ಆದ್ರೆ ಒಂದು ಕಂಡೀಷನ್ನು, ನನಗೆ ಪ್ರೀತಿಯಿಂದ ಗುಡ್ ನೈಟ್ ಅಂತ ಹೇಳಬೇಕು. ವಾಟ್? ಚಾನ್ಸೇ ಇಲ್ಲ. ಹಾಗಿದ್ರೆ ಇನ್ನೊಂದ್ಸತಿ ಜೋರಾಗಿ ಹಾಡು ಹೇಳ್ಬಿಡ್ತೀನಿ, ಆಗ ಅಜ್ಜಿ ಬರ್ತಾರೆ, ಫುಲ್ ಸೀನ್ ಕ್ರಿಯೇಟ್ ಮಾಡ್ಬಿಡ್ತೀನಿ. ಏನ್ ಮಾಡ್ತೀರಾ? ಯೋಚನೆ ಮಾಡಿ. ಆಗಲ್ಲ. ನಾನು ನಿಜವಾಗ್ಲೂ ಅಜ್ಜಿನ ಕೂಗ್ಬಿಡ್ತೀನಿ. ಅಜ್ಜಿ! ಸ್ಟಾಪ್ ಇಟ್. ಮತ್ತೆ ಹೇಳಿ. ಹಲೋ, ನೀವಂತೂ ಕೆಲಸ ಬಿಸ್ನೆಸ್ ಅಂತ ಬ್ಯುಸಿ ಇರ್ತೀರ, ನಿಮಗೆ ನಮ್ಮನ್ನು ನೋಡಬೇಕು ಅಂತ ಅನ್ಸಲ್ವಾ? ನನಗಂತೂ ಅನಿಸುತ್ತೆ. ಸರಿ, ಏಜ್ ಹೇಳೋದು, ನಿಮ್ಮನ್ನು ಬೇಗ ಕರ್ಸ್ಕೊತೀನಿ ಅಂತ. ಓಕೆನಾ? ಸರಿ, ಬಾಯ್, ಲವ್ ಯು. ಈ ದೊಡ್ಡ ಮನೆಯಲ್ಲಿ ಒಬ್ರಿಗೆ ಓಡಾಡಕ್ಕೆ ಭಯ ಆಗುತ್ತೆ, ಅದರಲ್ಲೂ ಈ ಹಾರರ್ ಮೂವೀಸ್ ನೋಡಿಬಿಟ್ರಂತೂ ಒಬ್ಬೊಬ್ರಿಗೆ ಓಡಾಡಕ್ಕೆ ಭಯ. ಆ ಟೈಮಲ್ಲೇ ನೀರು ಯಾಕೆ ಅನಿಸುತ್ತೆ, ಆದರೆ
ಗಂಟ್ಲು ಒಣಗುತ್ತಲ್ಲ, ಬೇಕೇ ಬೇಕು. ದೆವ್ವ ಅಂತ ದೆವ್ವ ಓಡಾಡೋ ಟೈಮಲ್ಲಿ ನಾನು ಓಡಾಡ್ತಾ ಇದ್ದೀನಿ ಅಷ್ಟೇ. ಈ ಜಲೀಲ ಇಬ್ರು ಒಂದೇ ರೂಮಲ್ಲಿ ಇದ್ದಾರಲ್ಲ, ಇಬ್ರು ಒಂದೇ ರೂಮಲ್ಲಿದ್ರೆ ಎಲ್ಲ ಸಾಲ್ವ್ ಆಗಿ ಆಮೇಲೆ ಮತ್ತೆ ಅವರು ಒಂದಾಗ್ಬಿಟ್ರೆ ಅವಾಗ ನಮ್ಮ ಕತೆ ಏನಾಗುತ್ತೆ ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಎಲ್ಲ ಹೊರಟೋಯ್ತು. ಪಕ್ಕ ಆ ಲೀಲಾ ಏನಾದ್ರು ಮಾಡ್ತಾಳೆ, ಅವಳೊಬ್ಳು ಮಾಟಗಾತಿ. ನೋಡು ಸರು, ನಾನು ನೀನು ಸೇರಿ ಅದೇನೇ ಮಾಡಿದ್ರು ಅದು ಬರೀ ರಿಯಾಕ್ಷನು. ದುರ್ಗಕ್ಕ ಮಾಡಿದ್ರೆ ಮಾತ್ರ ಆಕ್ಷನು. ನಾವಿಬ್ರು ಯಾಕೆ ಯೋಚನೆ ಮಾಡಬೇಕು? ಬಾ ಹೋಗಿ ನೀರು ತರೋಣ ಪ್ಲೀಸ್, ಬಾ. ನೀನು ನಿದ್ದೆ ಬಾ. ಹೇಳಲ್ವಾ? ಗುಡ್ ನೈಟ್. ಛೇ, ಇದೊಳ್ಳೆ ಬಿತ್ಕೊ ಹೋಗು ಅಂತ ಹೇಳ್ದಾಗಿತ್ತು. ಪ್ರೀತಿಯಿಂದ ಹೇಳಬೇಕಪ್ಪ. ಒಂದು ಕೆಲಸ ಮಾಡಿ, ಮನಸ್ಸಲ್ಲಿ ನನ್ನ ಮುಖನ ನೆನೆಸ್ಕೊಳ್ಳಿ, ನನ್ನ ಮೇಲೆ ಲವ್ ಇದೆ ಅಂತ ಅನ್ಕೊಳ್ಳಿ. ಆಗ್ತಾನೆ ಬರುತ್ತೆ. ಗುಡ್ ನೈಟ್. ಆಗ್ತಿಲ್ಲಪ್ಪ, ಆಗ್ತಿಲ್ಲ, ನಾನು ಕರ್ದೇ ಬಿಡ್ತೀನಿ. ಗುಡ್ ನೈಟ್. ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಹೇಳಿಪ್ಪ. ಗುಡ್ ನೈಟ್. ಶ್ರುತಿ ಸ್ವಲ್ಪ ಮಿಸ್ ಆಯ್ತು, ಆದ್ರೆ ನೋಟ್ಸ್ ಎಲ್ಲ ಕರೆಕ್ಟಾಗಿ ಹೇಳಿದ್ದೀರಾ, ಅದಕ್ಕೋಸ್ಕರ ಸುಮ್ಮನಾಗ್ತೀನಿ. ಇವತ್ತಿಗಿಷ್ಟು ಸಾಕು, ನೀವು ಮಲ್ಕೊಳ್ಳಿ. ಇನ್ನು ಹತ್ತಿರ ಹತ್ತಿರ. ಹಾಗಾದ್ರೆ ಏನೇನು ಪ್ಲಾನ್ ಮಾಡಿದ್ಯಾ ಹೇಳು. ಅಜ್ಜಿ, ನಮ್ಮ ಬಾಸ್ ಯಾವುದೇ ಕೋಪನ್ ಆಗ್ಲಿ ಆದಷ್ಟು ಬೇಗ ಮರೀತಾರೆ. ಅವ್ರೊಂಥರ ಮಗು ಹಾಗೆ. ಏಯ್, ಅವನು ನನಗೆ ಮಾತ್ರ ಮಗು, ನೆನ್ಪಿಟ್ಕೋ. ಅಯ್ಯೋ ಅಜ್ಜಿ, ಬಾಸ್ ಮನಸ್ಸನ್ನು ಬದಲಾಯಿಸಬೇಕು ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ನಾನಿದ್ರೆ ನೀವು ಒಳ್ಳೆ ಗ್ರಾಮರ್ ಟೀಚರ್ ತರ ವ್ಯಾಕರಣ ಕರೆಕ್ಟ್ ಮಾಡಿಸ್ತಿದ್ದೀರಲ್ಲ. ನಾನು ಹೇಳೋದು ಸ್ವಲ್ಪ ಕೇಳಿ. ಓ, ಹೌದಾ? ಹಾಗಿದ್ರೆ ಹೇಳು. ನೋಡಜ್ಜಿ, ಬಾಸ್ ಒಂಥರ ಮಗು, ನಿಮ್ಗೆ ಮಗ, ನಮ್ಗೆ ಬಾಸ್. ಆದ್ರೂ ಮನ್ಸಲ್ಲಿ ಮಗು, ಆಯ್ತಾ? ಆದ್ರೆ ನಮ್ಮ ಬಾಸ್ ತಮ್ಮ ಮನೆ ಮರ್ಯಾದೆ ವಿಷಯಕ್ಕೆ ಬಂದ್ರೆ ಕೋಪನ ಸುಲಭವಾಗಿ ಮರೆಯೋದೇ ಇಲ್ಲ. ಆದ್ರೆ ಈ ತಪ್ಪು ಲೀಲಾ ಮೇಡಮ್ ಮಾಡಿರೋದ್ರಿಂದ ಸ್ವಲ್ಪ ಕನ್ಸೆಷನ್ ಸಿಗ್ಬೋದು ಅನ್ನೋದು ನನ್ನ ಅನಿಸಿಕೆ ಮತ್ತು ನನ್ನ ಅಭಿಪ್ರಾಯ. ಅಂದ್ರೆ ಲೀಲಾ ಏನ್ ತಪ್ಪು ಮಾಡಿದ್ರು ನಡೆಯುತ್ತೆ ಅಂತನಾ? ನಮ್ಮ ಬಾಸ್ ಪ್ರಕಾರ ತಪ್ಪು ಯಾರು ಮಾಡಿದ್ರು ತಪ್ಪೇ. ಆದ್ರೆ ಲೀಲಾ ಮೇಡಮ್ ಈ ಮಟ್ಟಕ್ಕೆ ಕೆಲಸ ಮಾಡಬಹುದು ಅನ್ನೋ ಡೌಟು ನಮ್ಮ ಬಾಸ್ ಮನಸ್ಸಲ್ಲಿ ಅಗ್ನಿ ಮೂಲೆಯಲ್ಲೂ ವಾಯು ಮೂಲೆಯಲ್ಲೂ ಇದ್ದೇ ಇರುತ್ತೆ. ಅದು ನಿಜಾನೇ. ನನಗೆ ಆ ಅನುಮಾನ ಬಂದಿತ್ತು, ಇನ್ನು ಅವನಿಗೆ ಬರೋದಿಲ್ವಾ? ಸರಿ, ಹೇಳು ಹೇಳು, ಮುಂದೆ ಹೇಳು. ಈಗ ನಮ್ಮ ಮುಂದಿರೋ ಕೆಲಸ, ಬಾಸ್ ತಾನು ತಾಳಿ ಕಿತ್ತು ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಗಿಲ್ಟ್ ಫೀಲ್ ಅವ್ರಿಗೆ ಬರೆಸ್ಬೇಕು. ಇದಕ್ಕೆ ಏನೇನೆಲ್ಲ ಪ್ಲಾನ್ ಬೇಕೋ ನಾನು ಮಾಡಿದ್ದೀನಿ, ಅದ್ರ ಪ್ರಕಾರನೇ ಹೋಗ್ಬೇಕಜ್ಜಿ. ಇದರಲ್ಲಿ ನಿಮ್ಮ ಪಾತ್ರನೂ ತುಂಬ ಮುಖ್ಯ ಆಗುತ್ತೆ. ಮಗ ಸೊಸೆ ಒಂದಾಗಬೇಕು ಅಂದರೆ ಏಕಪಾತ್ರ, ದ್ವಿಪಾತ್ರ, ತ್ರಿಪಾತ್ರ ಏನು ಬೇಕಾದರೂ ಮಾಡ್ತೀನಿ. ಪ್ಲ್ಯಾನ್ ಏನು ಹೇಳು. ಅಜ್ಜಿ, ಇಲ್ಲಿ ಗೋಡೆಗಳಿಗೂ ಕಿವಿ ಇದೆ, ಒಂದು ನಿಮಿಷ. ವಿಶ್ವರೂಪ, ನೀ ಇಷ್ಟು ಹೇಳಿದೆಯಲ್ಲ ಅಷ್ಟು ಸಾಕು. ನೋಡ್ತಾ ಇರು, ಈ ಮುದುಕಿ ಹೇಗೆ ಬಾಣಗಳು ಬಿಡ್ತಾ ಇರ್ತಾಳೆ ಅಂತ. ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ನಿನ್ನನ್ನು ನಾ ಕಂಡ ವೇಳೆ ನೀನೇ
ನನ್ನೆಲ್ಲ ನಾಳೆ ಅಯ್ಯೋ ಅಯ್ಯೋ ಏನಿದು ಏನೂ ಅರ್ಥವಾಗದು. ಏನು ಮಾಡ್ತಿದ್ಯಾ? ಓ ಫ್ರೆಂಡ್, ನೀವ್ಯಾಕೆ ಇಲ್ಲಿವರೆಗೂ ಬರೋಕ್ಕೆ ಹೋಗಿದ್ರಿ? ನನಗೆ ಒಂದು ಮಾತು ಹೇಳಿದ್ರೆ ನಾನೇ ನಿಮಗೆ ಬಿಸಿ ಬಿಸಿ ಕಾಫಿ ತಂದು ಕೊಡ್ತಿದ್ನಾ? ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿರು. ನಿಜವಾಗ್ಲೂ ಫ್ರೆಂಡ್, ನಾನು ಒಂದ್ಸಲ ಫ್ರೆಂಡ್ ಅಂತ ಒಪ್ಕೊಂಡ್ಮೇಲೆ ಕಾಫಿನೇ ಕುಡ್ಸೋದು. ನಿಂತರ ನಂಬಿಸಿ ನೀರೆಲ್ಲ ಕುಡ್ಸಲ್ಲ. ಈಗ ಹೇಗಿದ್ರು ಏಜ್ ಕಾಫಿ ಮಾಡ್ತಾ ಇದ್ದೀನಿ, ನೀವು ಇಲ್ಲೇ ನಿಂತ್ಕೊಂಡು ವೇಟ್ ಮಾಡಿದ್ರೆ ನಿಮಗೂ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕೊಡ್ತೀನಿ. ನನ್ನನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ ನೀನು. ಇಷ್ಟು ದಿನ ಈ ಕೆಲಸನ ನೀವು ಮಾಡ್ತಿದ್ರಿ ಅಲ್ವಾ? ಈಗ ಲೀಲಾ 2.0 ಅಪ್ಡೇಟೆಡ್ ವರ್ಷನ್. ಈ ಲೀಲಾನ ಯಾಕಾದರೂ ಎದುರಾಕೊಂಡೆ ಅಂತ ಅನಿಸ್ಬೇಕು. ಹಾಗೆ ಮಾಡ್ತೀನಿ. ಜಾಸ್ತಿ ಮಾತಾಡ್ಬೇಡ. ನಾನು ಏಜೆ ಕಾಫಿ ಮಾಡಬೇಕು, ಸರ್ಕೋ. ಅಯ್ಯೋ ಫ್ರೆಂಡ್, ನನ್ನ ಗಂಡಂಗೆ ನಾನು ಕಾಫಿ ಮಾಡಬೇಕಪ್ಪ. ಅಷ್ಟಕ್ಕೂ ಅವರು ನಾನು ಮಾಡೋ ಕಾಫಿ ಮಾತ್ರ ಕುಡಿಯೋದು. ನಿನ್ನ ಕೈಯಿಂದ ಅನ್ನ ತಿಂದ್ರೇ ವಿಷ ಆಗುತ್ತೆ ಅಂದಿದ್ರು, ಮರ್ತು ಬಿಟ್ಯಾ? ಇನ್ನು ನೀನು ಮಾಡಿರೋ ಕಾಫಿ ಕುಡಿತಾರ? ಫ್ರೆಂಡ್, ಸಂಸಾರ ಏನು ಅಂತ ಮೊದಲು ನನ್ನ ಹತ್ರ ಟ್ರೈನಿಂಗ್ ತಗೋ ಆಯ್ತಾ? ಇವಾಗ ಅಯ್ಯೋ ಮಗು ಎಷ್ಟು ಕ್ಯೂಟ್ ಆಗಿದೆ, ಕಚ್ಬಿಡ್ಬೇಕು ಅಂತ ಅನ್ಸುತ್ತೆ. ಹಾಗಂತ ಕಚ್ಚಕ್ಕಾಗತ್ತಾ? ಇಲ್ಲ ತಾನೆ. ಅದರಲ್ಲಿರೋ ಮಾತನ್ನ ಹುಡ್ಕೋ ಬದಲು ಅದ್ರ ಹಿಂದೆ ಇರೋ ಪ್ರೀತಿನ ಹುಡುಕ್ಬೇಕು. ಗೊತ್ತಾಯ್ತಾ? ಈಗ ನನ್ನ ಕೆಲಸ ಆಗೋಗಿದೆ. ಏಜಿಗೆ ಕಾಫಿ ಕೊಡಬೇಕು ಫ್ರೆಂಡ್. ನೀವೇ ಕಾಫಿ ಮಾಡಿಕೊಂಡು ಕುಡಿದ್ಬಿಡಿ, ಓಕೆನಾ ಫ್ರೆಂಡ್? ಬಾಯ್ ಫ್ರೆಂಡ್. ಚೇಂಜ್ ಆಗ್ಬಿಟ್ಟಿದ್ಯಾ? ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ? ನೀನು ಹುಟ್ಟಾಗಿಂದಾನೋ ಎಷ್ಟೇ ಬ್ಯೂಟಿಫುಲ್ ಆಗಿದ್ಯಾ. ನಿನ್ನ ಕಲರ್ ನೋಡು, ಅಬ್ಬಬ್ಬಬ್ಬಾ, ಮಿಲ್ಕ್ ಮಿಲ್ಕ್ ಥರ ಇದೆ. ನಿನ್ನ ಕಣ್ಣು ನೋಡು, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಥರ ಪಳ 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 ಅಂತ ಹೊಳಿತಾ ಇದೆ. ನಿನ್ನನ್ನು ಪ್ರೀತಿ ಮಾಡೋರು ತುಂಬ ಪುಣ್ಯ ಮಾಡಿರಬೇಕು. ಆ ಪುಣ್ಯ ಜಗತ್ತಲ್ಲಿ ಒಬ್ರಿಗೆ ಮಾತ್ರ ಸಿಗೋದು. ಅವರೇ ನನ್ನ ಗಂಡ, ನಮ್ಮ ಯಜಮಾನ್ರು. ಇವಳು ಯಾವುದೇ ಕಾರಣಕ್ಕೂ ಏಜೆ ಕಾಫಿ ಕೊಡಬಾರ್ದು. ಇವಳಿಗಿಂತ ಮುಂಚೆ ನಾನೇ ಕೊಡಬೇಕು. ಅಬ್ಬಬ್ಬಬ್ಬಬ್ಬ, ನುಲಿತಾ ಇರೋದು ನೋಡು, ಕಾಲೇಜ್ ಹುಡುಗಿ ತರ. ಮುಖ ತುಂಬಾ ಉರ್ಸ್ಕೊಳಂಗ್ ಉಗಿದ್ರು ಜನ ಮಾತ್ರ ಮೆರೆಯೋದಕ್ ಬಿಡಲ್ಲ. ಅಲ್ಲಿ ಮುಖ ನೋಡ್ಕೊಂತಿರೋದು ನೋಡಿ, ಏನ್ ದೊಡ್ಡ ಬ್ಯೂಟಿ ಕ್ವೀನು. ಹೌದು ಆಂಟಿ, ನಾನು ಬ್ಯೂಟಿ ಕ್ವೀನೇ. ಹಲೋ, ನನ್ನಂದ ನನ್ನಿಷ್ಟ, ನಿಮ್ಗೇನು ಕಷ್ಟ? ಪ್ರಪಂಚದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಗಂಡನ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತಾನೆ ಬ್ಯೂಟಿಫುಲ್ ಆಗಿ ರೆಡಿ ಆಗೋದು. ನಿಮ್ಮ ಥರ ಕ್ಲಬ್ಬು ಪಬ್ಬು ಅಂತ ಹೋಗಲ್ಲಲ್ಲ. ನನ್ನ ಅಂದ, ನನ್ನ ಪ್ರೀತಿ, ನಾನು ಮಾಡಿರೋ ಕಾಫಿ ಎಲ್ಲ ನನ್ನ ಗಂಡಂಗೆ. ಅರ್ಥ ಆಯ್ತಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ನಾನು ನನ್ನ ಗಂಡಂಗೆ ಮರ್ಯಾದೆ ಕೊಡಲ್ಲ ಅಂತನಾ? ಅಯ್ಯೋ ಅಯ್ಯೋ, ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ನಿಮ್ಮ ಶೋಲ್ಡರ್ ನೋಡ್ಕೊಂಡು ನೋಡ್ಕೊತಾ ಇದ್ದೀರಾ? ಬೇಡ ನೋಡು, ಸರಿ ಇರಲ್ಲ. ಅಯ್ಯೋ ಆಯ್ತು, ನಿಮ್ಮ ಹತ್ರ ಏನು ಮಾತು. ನನ್ನ ಗಂಡಂಗೆ ನಾನು ಕಾಫಿ ಕೊಡಬೇಕು, ಇಲ್ಲಾಂದ್ರೆ ಅದು ಆರೋಗೋಗುತ್ತೆ. ಆಯ್ತಾ?
ಬಾಯ್ ಆಂಟಿ. ದುರ್ಗಾ ದುರ್ಗಾ ದುರ್ಗಾ, ಅರೆ ನೀನು ಕಾಫಿ ಮಾಡ್ಕೊಂಡ್ಬಿಟ್ಯಾ? ರಾಮ್ ನನಗೆ ಮಾಡಕ್ಕೆ ಹೇಳಿದ. ಕೊಡು. ಅಲ್ಲ ಕೊಡಮ್ಮ, ಕೊಡು. ಅಜ್ಜಿ, ನೀವ್ಯಾಕೆ ಕಾಫಿ ಮಾಡಕ್ ಹೋದ್ರಿ? ನಾನೇ ಮಾಡ್ಕೊಂಬಂದಲ್ಲ. ಏಯ್, ನಮ್ಮನೆ ವಿಷಯ ನಿನ್ಗ್ಯಾಕಮ್ಮ? ನಿಂದು ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡು ಹೋಗೋ. ರಾಮ್ ವಿಷಯಕ್ಕೆ ನೀ ತಲೆ ಹಾಕ್ಬೇಡ. ನಿಂಗೆ ಹೇಳಿದ್ನ ಅವನು ಕಾಫಿ ಮಾಡಿಕೊಡು ಅಂತ. ನಿನ್ನ ಕೈಲಿರೋ ಕಾಫಿನ ದುರ್ಗಾ ಕೈ ಕೊಡು. ಕೊಡು ಅಂದೆ. ಸಾರಿ ಅಜ್ಜಿ. ದುರ್ಗಾ, ಇಲ್ಲೇ ರಮ್ಮ, ಬಂದೆ. ಕಾಫಿ ತಗೋ. ಥ್ಯಾಂಕ್ ಯು. ಯಾರು ಮಾಡಿದ್ದಮ್ಮ? ಯಾಕೋರ? ಸಾರಿ, ಸರಿಯಾಗಿ ಬೆರೆಸಿಲ್ಲ ಇದನ್ನು. ಬೇಡ ಬಿಡು, ಪರವಾಗಿಲ್ಲ. ನಾ ಇನ್ನೊಂದು ಮಾಡ್ಕೊಂಡ್ಬರ್ತೀನಿ. ಬೇಡ, ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ. ದುರ್ಗಾ, ನೀನು ಕಾಫಿ ಮಾಡ್ಕೊಂಡ್ಯಾ? ಹಾಯ್ ಅಜಯ್. ಕೊಡು. ವಾವ್, ಕಾಫಿ ಅಂದರೆ ಹೀಗಿರಬೇಕು. ದುರ್ಗಾ, ಅವನಷ್ಟೊಂದು ಹೊಗಳ್ತಾ ಇದ್ದಾನೆ. ಥ್ಯಾಂಕ್ಸ್ ಹೇಳಮ್ಮ. ಥ್ಯಾಂಕ್ಸ್ ಅಜಯ್. ಒಳ್ಳೆ ಮನಸ್ಸಿರೋರು ಏನೇ ಮಾಡಿದ್ರು ಅಮೃತ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ದ ಕಾಫಿ. ಮಾ, ನಾ ಹೊರಡ್ಬರ್ತೀನಿ. ಸರಿಪ್ಪ, ಹೋಗ್ಬ. ಅಜ್ಜಿ, ಏನಿದೆಲ್ಲ ಹೀಗಾಯ್ತು? ನಾನು ಇಲ್ಲಿಗೆ ಬರೋದಕ್ಕೂ ಮುಂಚೆ ನಾನು ಬಂದಿದ್ದ ಕೆಲಸ ಆಯಿತು. ದುರ್ಗಕ್ಕ ಇಷ್ಟೊತ್ತಿಗಾಗಲೇ ಏಜಿ ಕಾಫಿ ಕೊಟ್ಟಿರ್ತಾರೆ. ಸೊ ಲೀಲಾ, ಹೋಗು ಹೋಗು, ಏಜೆ ಕೈಲಿ ಚೆನ್ನಾಗಿ ಬೈಸ್ಕೊಂತ್ಯ. ನೀವಿಷ್ಟೆಲ್ಲ ಮಾಡ್ತಾ ಇದ್ದೀರಾ? ಈ ಮುದುಕಿಗೆ ಇನ್ನೂ ಶಕ್ತಿ ಇದೆ ಕಣ್ರಮ್ಮ. ಈಗ ತೋರಿಸ್ತೀನಿ ನಾನೇನು ಅಂತ. ಅಯ್ಯೋ ಅಜ್ಜಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇದು ನಿನಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನಾನು ಹೀಗೆಲ್ಲ ಮಾಡಿದ್ದು. ನೀನು ಮಾಡೋ ಎಡವಟ್ಟುಗಳನ್ನು ದ್ವೇಷಿಸಬಹುದೇ ಹೊರತು ನಿನ್ನನ್ನು ದ್ವೇಷಿಸೋಕ್ಕೆ ಆ ದೇವರಿಂದಾನೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನು ಅಂಥ ಕೂಸು. ಇದನ್ನ ದೇವರೇ ರಾಮ್ಗೂ ಅರ್ಥ ಮಾಡಿಸ್ತಾನೆ. ಆ ಕಾಲ ಬಂದೇ ಬರುತ್ತೆ. ನೀನು ಆರಾಮವಾಗಿರು. ಏನು ತೊಂದರೆ ಇಲ್ಲ ಬೀಗ್ರೆ.
ಆಹಾ ಅದೇ ಅಲ್ವಮ್ಮ ನಮಗೂ ಬೇಕಾಗಿರೋದು. ಅಷ್ಟೇ ಅಲ್ಲ, ನಮ್ಮ ಲೀಲಾ ವಯಸ್ಸಲ್ಲಿ ಚಿಕ್ಕವಳಾದ್ರೂ ಒಳ್ಳೆ ಅನುಭವಿ ಗೃಹಿಣಿ ಹಾಗೆ ಎಲ್ಲಾನು ತನ್ನ ಕಂಟ್ರೋಲಿಗೆ ತಗೋತಾ ಇದ್ದಾಳೆ. ಅಕ್ಕ, ಒಂದ್ ಕಾಲದಲ್ಲಿ ಒಂದಾದ್ಮೇಲೆ ಒಂದು ಸಕ್ಸಸ್ ಕಾಣ್ತಿದ್ರಿ, ಆದ್ರೆ ಈಗ ಆ ಲೀಲಾ ತವರ್ ಮನೆಯಿಂದ ವಾಪಸ್ ಬಂದ್ಮೇಲೆ ನಿಮಗ್ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರು. ನೋಡಿ ಬೀಗ್ರೆ, ನನ್ನ ಮಗಳು ಎಲ್ಲರನ್ನೂ ಕಂಟ್ರೋಲ್ ತಗೋಬೇಕು ಅಂತ ನಾನು ಆಸೆ ಪಡಲ್ಲ. ಆದರೆ ಅವಳು ಎಲ್ಲರ ಮನಸ್ಸನ್ನು ಗೆಲ್ಲಬೇಕು, ಎಲ್ಲರೂ ಸಂತೋಷವಾಗಿರಬೇಕು. ಆ ಸಂತೋಷಕ್ಕೆ ನನ್ನ ಮಗಳು ಲೀಲಾ ಕಾರಣ ಆಗಿರಬೇಕು ಅಂತ. ಆಗತ್ತೆ ಬಿಗ್ರೆ. ದೇವ್ರ ಕಣ್ಬಿಡೋವರೆಗೂ ಕತ್ಲಿರುತ್ತೆ. ಒಂದ್ಸತಿ ಕಣ್ಬಿಟ್ರೆ ಅನ್ಕೊಂಡಿದ್ದೆಲ್ಲ ಕ್ಷಣದಲ್ಲೇ ಆಗ್ಬಿಡುತ್ತೆ. ಸಾಧ್ಯನೇ ಇಲ್ಲ ಅಕ್ಕ. ಏಜಿ ನಿಮ್ಮನ್ನ ಹೊಗಳಿದ್ರು ಆ ಅಪ್ರಿಸಿಯೇಷನ್ ನಿಮ್ ಕೈಲಿ ತಗೊಳಕ್ ಆಗ್ತಿಲ್ಲ. ಹೀಗೆ ಹೋದ್ರೆ ಮುಂದೆ ತುಂಬಾ ಕಷ್ಟ ಆಗತ್ತೆ. ಏಜಿಗೆ ಲೀಲಾ ಮೇಲಿರೋ ಕೋಪ ನಿಮ್ಮೇಲೆ ತಿರುಗಿದ್ರೆ ಅಷ್ಟೇ ನಿಮ್ ಕತೆ. ಕೆಟ್ಟ ದೃಷ್ಟಿಗಳೆಲ್ಲ ಲೀಲಾ ಜೀವನದಿಂದ ಹೋಗಾಯ್ತು ಬೀಗ್ರೆ. ಇನ್ನೇನಿದ್ರು ಜಯನೇ. ಎಲ್ಲ ನಿಮ್ಮ ಬಾಯಿ ಹರಕೆಮ್ಮ, ಹಾಗೆ ಆಗಲಿ. ಸರಿಪ್ಪ. ಹಾ, ಲೀಲಾ ಈ ಮನೆಗೆ ಯಜಮಾನಿ ಆಗ್ತಾಳೆ. ನೀವು ಅವಳು ಚಾಕ್ರಿ ಮಾಡ್ಕೊಂಡು ಇರ್ಬೇಕಾಗಿರತ್ತೆ ಅಷ್ಟೇ, ನೆನ್ಪಿಟ್ಕೊಳ್ಳಿ.